ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಎಂಬ ಗುತ್ತಿದಾರ್ ಆತ್ಮಹತ್ಯೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಸಚಿನ್ ಪಂಚಾಳ. ಡೆತ್ ನೋಟ್ನಲ್ಲಿ ರಾಜು ಕಪನೂರ ಹೆಸರು ಉಲ್ಲೇಖ. ಸಚಿನ್ಗೆ ಹಣ ನೀಡುವಂತೆ ಬೆದರಿಕೆ ಆರೋಪ. ಗುತ್ತಿದಾರ್ ಆತ್ಮಹತ್ಯೆ ಪ್ರಕರಣ ಕುರಿತು ರಾಜು ಕಪನೂರು ಸ್ಪಷ್ಟನೆ. ಸಚಿವ ಪ್ರಿಯಾಂಕ ಖರ್ಗೆ ಅವರ ಪರಮಾಪ್ತ ರಾಜು ಕಪನೂರ. ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ರಾಜು ಕಪನೂರ ಇವರಿಂದ ಗುತ್ತಿದಾರ್ ಸಚಿನ್ಗೆ ಕೊಲೆ ಬೆದರಿಕೆ ಹಾಕಿರುವ ಆರೋಪ. ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ರಾಜು ಕಪನೂರ ಸ್ಪಷ್ಟನೆ. ನಾವು ಅವರಿಗೆ ಹಣ ನೀಡುವಂತೆ ಯಾವುದೇ ಬೆದರಿಕೆ ಹಾಕಿಲ್ಲ. ಅವರೇ ನಮಗೆ ಹಣ ವಂಚಿಸಿದ್ದಾರೆ ಎಂದು ರಾಜು ಕಪನೂರ. ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ರಾಜು ಕಪನೂರ ಸ್ಪಷ್ಟನೆ. ಬೀದರ್ ಜಿಲ್ಲೆ ಕಟ್ಟಿತುಗೋಂ ಗ್ರಾಮದ ಸಚಿನ್ ಪಂಚಾಳ್ ಅಂತೇಳಿ ನನಗೆ ಪರಿಚಯ 1 ವರ್ಷದಿಂದ ಪರಿಚಯ ಆಗಿದ್ದ ಹುಡುಗ. ಆ ಹುಡುಗ ಅನ್ಕ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ, ನಮ್ಮ ಸಾಹೇಬ್ರೊಬ್ಬರ ಬಿ ಎಮ್.ಟೆಕ್ ಮುಗ್ದದ, ನಂಬಲ್ಲಿ ಕ್ಲಾಸ್ 1 ಕಾಂಟ್ಯಾಕ್ಟರ್ ಇದ್ದೀವಿ ನಾವು. ನಿಮ್ಮ ಏನಾದ್ರು ನಿಮ್ಮ ಕೆಲಸ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಪ್ಯಾನ್ ಮಾಡ್ರಿ ಅಂತೇಳಿ ನನ್ನ ಬಲ್ಲಿ ಬಂದ. ಸರಿಯಪ್ಪ, ನಮಗೂ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಂಬಲ್ಲಿ ಬಂದಾಗ ಅನ್ಕರೆ ಮೊದಲನೇದು ಅನ್ಕರೆ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು. ಆ ಏರ್ಪೋರ್ಟ್ ಟೆಂಡರ್ನು ನಮಗನ್ಕರೆ ಫೇಕ್ ಮಾಡಿ ಇದು ಮಾಡಿ ತೊಗೊಂಡು ಟೆಂಡರ್ ಹಾಕಿದ. 4-5 ತಿಂಗಳ ಅನ್ಕರೆ ಅಲ್ಲಿ ದುಡ್ಡು ಅನ್ಕರೆ ಜಾಮ್ ಮಾಡಿ ಇಟ್ಟದ್ಮೇಲೆ ಆ ನಂತರ ಅನ್ಕರೆ ಮತ್ತೆ ಇದು KRDB ಒಂದು ಟೆಂಡರ್ ಹಾಕಿದ್ವು. ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಏನದ ಟೆಂಡರ್ ಅನ್ಕರೆ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತೇಳಿ ನಮಗೆ 6-7 ತಿಂಗಳು ಹಿಂಗೆ ಸತ್ತದ ನಂತರ ಅನ್ಕರೆ ನಾವು ಬೆಂಗಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತ ಹೇಳಿ ನಮಗೆ ಗೊತ್ತಾದಾಗ ಯಾಕೋ ಸಚಿನ್ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪರ್ ಬಲ್ ಹೋಗೋಣ ದುಡ್ಡು ತೊಗೊಂಡ್ಬರ್ತೀನಿ ಅಂತ ಹೇಳ್ದ. ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗಳೂರಿಂದ ಗುಲ್ಬರ್ಗ ಬಂದೇವು. ಅವ್ರು ನಾವೆಲ್ಲ ಕಲ್ತು ನಾವು ಕಲ್ತು ಬಂದಾಗ ಅನ್ಕರೆ ಇಲ್ಲಿ ಗುಲ್ಬರ್ಗದಿಂದ ಹೋದ್ ನಾವು 2 ದಿನ ಗುಲ್ಬರ್ದಾಗಿದ್ದ. ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಡ್ಬರ್ತೀನಿ ಅಣ್ಣ ಅಂತಂದ್ರೆ ಸರಿ ಹೋಗಂತ ಹೇಳ್ದ. ಒಂದೂವರೆ ತಿಂಗಳ ಹಿಂದನ್ಕರೆ ಹೋಗ್ಯ ನಾವು. ಒಂದೂವರೆ ತಿಂಗಳಾಯ್ತು ಹೋದ ನಂತರ ಅನ್ಕರೆ 2 ದಿನ ಚಾಲು ಇಟ್ಟನ ಫೋನ್. ಆ ನಂತರ ಬಂದಿಟ್ಟನ. ಆ ನಂತರ ನಾ ಅವ್ರ ಮನೆಗೆ ಹೋಗುನು ಹೇಳ್ದ, ನೋಡ್ರಿ ನಿಮ್ದು ಅಮ್ಮ ಇಷ್ಟು ದುಡ್ಡು ತೊಗೊಂಬಂದಾನ, ಯಾವ್ದು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ, ಅವ್ ಎಲ್ಲ ನಮ್ಮ ಲೊಕೇಶನ್ ಹಾಕೊಂಡು ತೊಗೊಂಡ್ಬರ್ತಾರ, ಇಷ್ಟು ದುಡ್ಡು ತಂದಿದ್ದು ಏನ್ ಮಾಡಿದ್ ಕೇಳ ಅಂತ ಹೇಳಿ ಅವ್ರ ಇಬ್ಬರು ಸಿಸ್ಟರ್ಗೆ ನಾವು ಮಾತಾಡ್ದ. ಅವ್ರ ಇಬ್ಬರು ಸಿಸ್ಟರ್ ಅಂದ್ರು ನಮ್ಮ ಪಡೆದನ ಕಾಲ ಅವಕಾಶ ಕೊಡ್ರಿ, ಅದು ಏನದ ಕೂತ ನಾವು ಬಗೆಹರಿಸಮಂತ ನಮ್ಮ ತಮ್ಮ ಬರ್ತಾನ. ಅವ ಯಾವಾಗೂ ಹಿಂಗೆ ಮಾಡ್ತಾನ, ಸ್ವಿಚ್ ಆಫ್ ಮಾಡಿಕೆ ಸೋತಾನ. ನಮಗೂ 15 ದಿನ ತಿಂಗಳ ಒಂದು ಮಾತಾಡಲ್ಲ. ಅವ್ ನಮಗೆ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ, ನಾವು ನಮ್ಮಲ್ಲಿ ಯಾರು ಗಣಸ್ ಮಕ್ಕಳಿಲ್ಲ ಓಡಾಡೋರು, ನಾವು ಪಡೆದ ನಿಂದ್ರಿ ಅನ್ನ ಸರಿ ಅಂತ ಅವ್ರಿಗೆ ಹೇಳಿಕೆ ನಾ ಬಂದೀನಿ. ನಿನ್ನ ಅನ್ಕರೆ ಅವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ ಅದಾಗ ಅನ್ಕರೆ ಬಿಡ್ತಾನೆ, ನಮ್ಗೆ ಇಂಥವ್ರು ಟಾರ್ಚರ್ ಆಗ್ಯದ ಹಿಂಗಾಗ್ಯದ ಅಂತೇಳಿ. ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗಿದ. ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದು ಹಿಂಬರ ಬರಕ್ ಕೊಟ್ರ ನನಗೆ, ನೋಡಮ್ ನಾಳೆ ಒಂದಿನ ವೇಟ್ ಮಾಡ್ರಿ ಅವ್ನು ಸಿಕ್ಕನು ಅಂತಂದ್ರೆ, ಇಲ್ಲ ಅಂತಂದ್ರೆ ಮತ್ತೆ ನಾಳೆ FR ಮಾಡಮ್ ಅಂತ ಅವ್ರು ನಮಗೆ ಹೇಳಿದ್ರು. ಆ ನಂತರ ಹಿಂಬಾರತ್ವ ನಾ ಹಿಂದಕ್ಕೆ ಬಂದೀನಿ. ಅವನಿಗೆ ನಾವು ಟಾರ್ಚರ್ ಮಾಡಿಲ್ಲ, ನಾ ಏನು ಬಡ್ಡಿ ಅವರ್ಗ್ ಮಾಡಿಲ್ಲ. ಅವನಿಗೆ ಬಡ್ಡಿ ಹಂಗ ಅನ್ಕ ನಾ ಅವನಿಗೆ ದುಡ್ಡು ಕೊಟ್ಟಿಲ್ಲ. ನಾ ಅವನಿಗೆ ಅವ್ನ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವನಿಗೆ ಅಕೌಂಟಿಗೆ ದುಡ್ಡು ಹಾಕಿವಿ ನಾವು ಕೆಲಸ ನಾವು ಕೆಲಸ ಮಾಡ್ಬೇಕಂತೇಳಿ. ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಅನ್ಕರೆ ಇದಕ್ಕೆ ಬೇರೆ ಬಣ್ಣ ಹಚ್ಚಲತ್ತಾರ. ಇದಕ್ಕೆ ಯಾವುದು ಬಣ್ಣ ಹಚ್ಚೇನಿಲ್ಲ. ದಯಮಾಡಿ ಅನ್ಕರೆ ಸತ್ಯ ಏನದ ಆಗಲಿ ನನ್ನಂತ ಮಾತು ಅನ್ಕರೆ ಹೇಳ್ತೀನಿ. ನನ್ನ ಹೆಸರು ರಾಜು ಕಪನೂರ್ ಅಂತ ಹೇಳಿ.